ವಜ್ರಪಾಶ. ಇದು ನಮ್ಮ ಗುಪ್ತಾಸ್ತ್ರ. ಇದನ್ನು ಎದುರಿಸುವ ಶಕ್ತಿ ಯಾವ ಶತ್ರುವಿನ ಬಳಿಯೂ ಇಲ್ಲ. ಪುತ್ರವಾಲಿ, ನಿಮ್ಮ ಪಿತಾಶ್ರೀಯಿಂದ ಒಂದು ಸಣ್ಣ ಉಡುಗೊರೆಯನ್ನು ಸ್ವೀಕಾರ ಮಾಡಿ. ಇದು ವಜ್ರಪಾಶ, ನಮ್ಮ ದಿವ್ಯಾಸ್ತ್ರ ವಜ್ರದ ಒಂದು ಅಂಶ. ಈ ಪಾಶದ ಬಂಧನದಿಂದ ತಪ್ಪಿಸಿಕೊಳ್ಳುವುದು ಕಷ್ಟವಲ್ಲ, ಅಸಂಭವ. ನೀವು ಯಾರನ್ನೇ ಇದರಲ್ಲಿ ಬಂಧಿಸಿದರೂ ಅವರಿಗೆ ಆಗುವ ಯಾತನೆ ಸಾವಿಗೆ ಸಮನಾಗಿರುತ್ತದೆ. ನನ್ನ ಪ್ರೀತಿಯ ಮಾರುತಿ, ಈಗ ಈ ವಜ್ರಪಾಶದ ಬಂಧನದಿಂದ ನಿನ್ನ ಅಂತಿಮ ಶ್ವಾಸ ಪೂರ್ಣಗೊಳ್ಳುತ್ತದೆ. ಈ ಅಂಧಕಾರದಲ್ಲೇ ಬಚ್ಚಿಟ್ಟುಕೊಂಡಿದೆ ನಮ್ಮ ಪ್ರೀತಿಯ ಶತ್ರುವಿನ ಮೃತ್ಯುವಿನ ಸಮಾಚಾರ. ನನ್ನ ಪ್ರೀತಿಯ ಪುತ್ರ ಮಾರುತಿ, ನಿನ್ನ ಪ್ರೀತಿಯ ದೊಡ್ಡಪ್ಪ ವಾಲಿ ಒಂದು ಉತ್ಕೃಷ್ಟ ಉಡುಗೊರೆಯನ್ನು ತೆಗೆದುಕೊಂಡು ಬರಲು ಹೋಗುತ್ತಿದ್ದಾರೆ. ಇದೇ ಆ ಸ್ಥಳ. ಏಯ್ ರಾಕ್ಷಸ ದುದುಂಬಿ, ಎಲ್ಲಿ ಅವತ್ತು ಕುಳಿತಿದ್ದೀಯಾ? ಹೇಯ್ ಕಿಷ್ಕಿಂಧದ ರಾಜ ಮಹಾಬಲಿ ವಾಲಿ, ನಿನ್ನ ಮೂಳೆಗಳನ್ನು ಪುಡಿ ಪುಡಿ ಮಾಡಲು ಸ್ವಯಂ ಬಂದಿದ್ದೇನೆ. ಅದ್ಭುತ! ಸುಕೇತುವಿನ ಮಾತು ನಿಜವಾಗುತ್ತಿದೆ. ನೀನೇನು ದುದುಂಬಿ, ನಿರಾಶೆಯಾಗಿದೆ ನಮಗೆ. ನೀನು ಸಾಧಾರಣವಾದ ಕೋಣ ಅಷ್ಟೇ, ಹೆಸರು ದೊಡ್ಡದು, ನನ್ನ ಮುಂದೆ ಶಕ್ತಿಯಲ್ಲಿ ಚಿಕ್ಕವನು. ದುದುಂಬಿ, ನಮಗೆ ನಮ್ಮ ಮೇಲೆ ಕೋಪ ಬರುತ್ತಿದೆ. ನನಗನ್ನಿಸುತ್ತಿದೆ ನಿನ್ನ ಗರ್ಜನೆ ಬರೀ ತೋರಿಕೆಗಷ್ಟೇ. ನಿನ್ನಿಂದ ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಬಾ, ಯುದ್ಧ ಮಾಡು ವಾಲಿ ಜೊತೆ. ನಿನ್ನ ಶಕ್ತಿಯನ್ನು ತೋರಿಸು, ನೀನೊಬ್ಬ ಹೇಡಿಯಲ್ಲವೆಂದು. ಸಾವಧಾನ! ಸುಮೇರುವಿನ ಮಹಾರಾಜ ಕೇಸರಿ, ಮಹಾರಾಣಿ ಅಂಜನಿ ಮತ್ತು ರಾಜಕುಮಾರ ಮಾರುತಿ ಆಗಮಿಸುತ್ತಿದ್ದಾರೆ. ಎಷ್ಟು ಭಾಗ್ಯಶಾಲಿ ಇರಬೇಕೋ ಆ ಎತ್ತು. ಅದರ ಸೇವೆಯನ್ನ ಸ್ವಯಂ ಶಿವನ ಅವತಾರವಾದ ಮಾರುತಿ ಮಾಡುತ್ತಿದ್ದಾನೆ. ಆ ಎತ್ತಿನ ಜಾಗದಲ್ಲಿ ನಾವಿದ್ದಿದ್ರೆ ನಮಗೆ ಪರಮಾನಂದ ಆಗ್ತಿತ್ತು. ಭಕ್ತಿಯ ಶಕ್ತಿ ಬೆಳಗಿಸಲೆಂದೇ ಭೂಮಿಯಲ್ಲಿ ಮಾರುತಿಯ ಜನ್ಮವಾಗಿದೆ. ಇಂತಹ ನಿಜ ಭಕ್ತರು ಹೇಗಿರುತ್ತಾರೆಂದರೆ, ತಮ್ಮ ಆರಾಧ್ಯರನ್ನು ಎಷ್ಟು ಪ್ರೀತಿಸುತ್ತಾರೋ ಜಗತ್ತಿನಲ್ಲಿ ಸಕಲವನ್ನು ಅಷ್ಟೇ ಪ್ರೀತಿಸುತ್ತಾರೆ. ಒಂದು ಕಡೆ ಪ್ರೇಮದ ಪರಿಪೂರ್ಣ ಭಕ್ತಿಯ ಮಾರುತಿ ಇದ್ದಾನೆ, ಅದೇ ಇನ್ನೊಂದು ಕಡೆ ಛಲ ಹಾಗೂ ಕಪಟ ತುಂಬಿರುವ ಕಪಟಿ ವಾಲಿ. ಅವನು ಮಾರುತಿಯ ವಿರುದ್ಧ ಷಡ್ಯಂತ್ರ ರಚನೆಯಲ್ಲಿ ಮಗ್ನನಾಗಿದ್ದಾನೆ. ಬಾ ಬಾ
ಈಗ ನಿನ್ನ ಹೋರಾಟ ಹಾರಾಟ ಎಲ್ಲ ಮುಗಿಯಿತು. ಧನ್ಯವಾದಗಳು ಪಿತಾಶ್ರೀ. ನೀವು ಕೊಟ್ಟ ವಜ್ರಪಾಶದಿಂದ ಬಂದಿಯಾಗಿದ್ದಾನೆ ಈ ದುದುಂಬಿ. ಪೂರ್ಣವಾಗಿ ನಮ್ಮ ನಿಯಂತ್ರಣದಲ್ಲಿದ್ದಾನೆ. ನೀವು ನೋಡುತ್ತಾ ಹೋಗಿ ಹೇಗೆ ನಾವು ಇವನನ್ನು ಪ್ರಯೋಗ ಮಾಡಿ ನಮ್ಮ ಪರಮಶತ್ರು ಮಾರುತಿಯನ್ನು ಮೃತ್ಯುವಿನ ಚಿರನಿದ್ರೆಯಲ್ಲಿ ಮಲಗಿಸುತ್ತೇವೆಂದು. ಇಲ್ಲ, ಸಾಧ್ಯವಿಲ್ಲ. ದುದುಂಬಿ ತನ್ನ ಪ್ರಾಣ ಕೊಡುತ್ತಾನೆ, ಆದರೆ ಒಬ್ಬ ವಾನರನ ಅಪ್ಪಣೆ ಎಂದಿಗೂ ಸ್ವೀಕರಿಸುವುದಿಲ್ಲ, ಎಂದಿಗೂ ಇಲ್ಲ. ಎಷ್ಟು ಬಲಶಾಲಿ ರಾಕ್ಷಸ ನಮ್ಮ ದಾಸನಾಗುವುದಿಲ್ಲ ಎಂದು ನಮಗೆ ಮೊದಲೇ ಗೊತ್ತಿತ್ತು. ಅದಕ್ಕಾಗಿ ನಾವು ಇದರ ಸಹಾಯ ಪಡೆದಿದ್ದು, ವಜ್ರಪಾಶದ ಪ್ರಯೋಗ ಮಾಡಿದ್ದು. ದುದುಂಬಿ, ಈಗ ನೀನು ಭಯಾನಕ ರಾಕ್ಷಸನಲ್ಲ, ಮಹಾಬಲಿ ವಾಲಿಯ ಒಬ್ಬ ಬಂಧಿ. ಈಗ ನೀನು ಮಾಡಬೇಕಾಗಿರುವುದು ಮಹಾಬಲಿ ವಾಲಿ ಹೇಳುವುದನ್ನು ಮಾತ್ರ. ಯುದ್ಧ ಕೇವಲ ಬಲದಿಂದ ಅಲ್ಲ, ತಂತ್ರ ಮತ್ತು ಕೌಶಲ್ಯದಿಂದಲೂ ಜಯಿಸಬಹುದು. ಮತ್ತು ಈ ಸೃಷ್ಟಿಯಲ್ಲಿ ತಂತ್ರ ಮತ್ತು ಬಲದ ಈ ಮಿಶ್ರಣ ಬೇರೆಲ್ಲೂ ಸಿಗುವುದಿಲ್ಲ. ಇಂದಿನಿಂದ ನೀನು ಮಹಾಬಲಿ ವಾಲಿಯ ಬರೀ ಒಂದು ಸಾಕು ಪ್ರಾಣಿ. ನೀನೀಗ ಮಾಡಬೇಕಾಗಿರುವುದು ನಾವು ಹೇಳಿದ್ದನ್ನಷ್ಟೇ. ಇಲ್ಲ ಇಲ್ಲ. ಹೇಳಿ ಸ್ವಾಮಿ, ನಮಗೆ ಏನು ಆದೇಶವಿದೆ? ಮೃತ್ಯು, ನಮ್ಮ ಪರಮ ಶತ್ರುವಿನ ಮೃತ್ಯು. ಅವನನ್ನು ನೀನು ಕೊಲ್ಲಬೇಕು, ನಮಗಾಗಿ. ನಿಮ್ಮ ಆಜ್ಞೆಯಂತೆ ಸ್ವಾಮಿ. ಮಂಗ್ಳು, ನೀನು ಹೊಟ್ಟೆ ತುಂಬಾ ತಿನ್ನು, ತೃಪ್ತಿಯಾಗಿ ತಿನ್ನು. ಗೊತ್ತಿದ್ಯಲ್ಲ, ಇವತ್ತು ನಿಂದೇ ದಿನ. ಸರಿ ಮಾರುತಿ, ಎಲ್ಲರಿಗೂ ಸಿಹಿ ಕೊಡು. ಯಾಕೆ, ಏನಾಯ್ತು? ಪಶು ಮೇಳದಲ್ಲಿ ಎಷ್ಟು ಎತ್ತುಗಳಿದಾವೋ ಅಷ್ಟನ್ನು ಪರೀಕ್ಷೆ ಮಾಡ್ಬಿಟ್ವಿ ನಾವು. ಹೌದು, ನಮ್ಮ ಮಂಗ್ಳಿಗೆ ಸರಿಸಾಟಿ ಆಗೋದ್ ಯಾವ್ದೂ ಇಲ್ಲ. ಹಾಗಾದ್ರೆ ಈ ಸ್ಪರ್ಧೆಯಲ್ಲಿ ವಿಜೇತರು ಖಂಡಿತವಾಗ್ಲೂ ನಾವೇ ಆಗ್ತೀವಿ. ಮತ್ತೆ ವೇದಿಕೆ ಮೇಲೆ ವಾಲಿ ದೊಡ್ಡಪ್ಪನಿಂದ ಪುರಸ್ಕಾರ ನಾವೇ ತಗೊಳ್ತೀವಿ. ವಾ ಮಂಗ್ಳು, ವಾ. ಇನ್ನು ನಮ್ಮಿಂದ ಕಾಯಕ್ಕಾಗೋದಿಲ್ಲ. ಅವನ ಹೆಸರು ಮಾರುತಿ. ನೋಡುವುದಕ್ಕೆ ಅವನು ಒಬ್ಬ ಚಿಕ್ಕ ಬಾಲಕ, ಆದರೆ ಅವನ ಬಳಿ ಮಾಯಾವಿ ಶಕ್ತಿ ಇದೆ. ಸರಿಯಾಗಿ ಗಮನಿಸು, ಇದು ಮಾರುತಿಯ ವಸ್ತ್ರ. ಇದರ ವಾಸನೆಯನ್ನು ನೆನಪಿಟ್ಟುಕೋ, ಇದರಿಂದಲೇ ಗುರುತಿಸಬೇಕು ಅವನನ್ನು. ಈ ಸಮಯದಲ್ಲಿ ಅವನು ಪಶು ಮೇಳದಲ್ಲಿ ಉಪಸ್ಥಿತನಿದ್ದಾನೆ. ಹೋಗು, ನಮ್ಮ ಪರಮ ಶತ್ರುವಿನ ಅಂತ್ಯ ಕಾಣಿಸು. ಏಕೆಂದರೆ ನಿನ್ನ ಮುಕ್ತಿಗೆ ಇದೊಂದೇ ಮಾರ್ಗ ಇರುವುದು.
ಇದ್ದಕ್ಕಿದ್ದಂತೆ ಆಕಾಶಕ್ಕೆ ಏನಾಯ್ತು? ಗಾಳಿ ಸಹ ಜೋರಾಗಿ ಬೀಸುತ್ತಿದೆ. ಇದು ಶುಭ ಸಂಕೇತ ಅನಿಸುತ್ತಿದೆ. ಮಳೆ ಬರಬಹುದು ಅಲ್ಲವೇ? ಏನಾಯ್ತು ಮಂಗ್ಲು ನಿಂಗೆ? ಅಮ್ಮ ನೋಡಿ, ಮಂಗ್ಲು ಯಾಕೆ ಈ ತರ ಆಡ್ತಾ ಇದೆ? ಇದ್ದಕ್ಕಿದ್ದ ಹಾಗೆ ವಾತಾವರಣದಲ್ಲಿ ಬದಲಾವಣೆ ಬಂತಲ್ಲ, ಅದಕ್ಕೆ ನಿಮ್ಮ ಮಿತ್ರ ತುಂಬಾ ಹೆದರ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಎಲ್ಲ ಪ್ರಾಣಿಗಳು ಭಯ ಪಡ್ತಾ ಇದಾವೆ ಅಮ್ಮ. ಏನಾಗ್ತಿದೆ? ಎಲ್ಲ ಪ್ರಾಣಿಗಳು ಏಕಾಏಕಿ ಯಾಕೆ ಹೆದರ್ತಾ ಇದಾವೆ? ಅದೇನೆಂದರೆ ಮುಂಬರುವ ಸಂಕಷ್ಟದ ಬಗ್ಗೆ ಪಶುಗಳಿಗೆ ಮೊದಲೇ ತಿಳಿಯುತ್ತಂತೆ. ನನಗೆ ಅನಿಸುತ್ತಿದೆ ಯಾವುದೋ ದೊಡ್ಡ ಆಪತ್ತು ಬರುತ್ತದೆ ಎಂದು. ಇದೇನಿದು? ಏಕಾಏಕಿ ಹೊಗೆ ಎಲ್ಲಿಂದ ಬರ್ತಿದೆ? ಏನೋ ಆಪತ್ತು ಬರಲಿದೆ. ನಮ್ಮ ಎತ್ತುಗಳು ಓಡಿ ಹೋಗುತ್ತಿವೆ. ಸ್ವಾಮಿ, ಸ್ವಚ್ಛವಾಗಿದ್ದ ವಾತಾವರಣದಲ್ಲಿ ಇದ್ದಕ್ಕಿದ್ದ ಹಾಗೆ ಹೊಗೆ ಹೇಗೆ ಬಂತು? ಹೌದು ದೇವಿ, ಹೊಗೆಯಿಂದ ಸಂಪೂರ್ಣ ಮೇಳ ಅಸ್ತವ್ಯಸ್ತವಾಗಿದೆ. ಕೇವಲ ಪಶುಗಳು ಮಾತ್ರವಲ್ಲ, ಅದರ ಮಾಲೀಕರು ಗ್ರಾಮವಾಸಿಗಳು ಹೆದರಿ ಓಡುತ್ತಿದ್ದಾರೆ. ಅಯ್ಯೋ, ಏನಾಗ್ತಾ ಇದೆ? ಓಡಿ ಓಡಿ! ಏನೋ ಅನಿಷ್ಟ ಆಗುತ್ತೆ ಅಂತ ನಮ್ಗನ್ನಿಸ್ತಿದೆ. ಅಯ್ಯೋ, ಓಡಿ ಎಲ್ಲರೂ ಏನಾಗ್ತಿದೆ ಓಡಿ! ನಮ್ಗೇನು ಗೊತ್ತಾಗ್ತಾ ಇಲ್ಲ. ಓದ್ಕೊಳ್ಳೋಕೆ ಜಾಗ ನೋಡು ಮಗನ್. ಎಲ್ರೂ ಇಲ್ಲಿಂದ ಓಡೋಗೋಣ, ನಡೀರಿ. ಹಿರಿಯರೇ, ನಾವು ಎಷ್ಟು ಸರಿ ಹೇಳಿದೀವಿ, ಮಾರುತಿ ಇರೋವರೆಗೂ ಯಾರಿಗೂ ಯಾವ ಸಂಕಟನೂ ಬರೋದಿಲ್ಲ. ಅಯ್ಯೋ, ಅಮ್ಮ! ಯಾವುದೋ ಕಾಡಿನ ಪ್ರಾಣಿ ಬಂದಿರಬೇಕು ಮೇಳದಲ್ಲಿ. ಯಾರಿಗಾದರೂ ತೊಂದರೆಯಾಗುವ ಮೊದಲೇ ನಾವು ಅದನ್ನು ತಡೆಯಬೇಕು. ಅತ್ತಿಗೆ ಮಕ್ಕಳನ್ನು ನೋಡಿಕೊಳ್ಳಿ, ಏನಾಗುತ್ತಿದೆ ಎಂದು ಹಾಗೆ ಆಗ್ಲಿ, ಹಾಗೆ ಆಗ್ಲಿ. ಒಬ್ರ ಕೈನ ಒಬ್ರು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಕಾಪಾಡಿ, ಬನ್ನಿ ಬನ್ನಿ, ಎಲ್ರೂ ಬನ್ನಿ, ಓಡಿ. ನಾವ್ ಅನ್ಕೊಂಡಿದ್ದಕ್ಕಿಂತ ಸ್ಥಿತಿ ತುಂಬಾ ಗಂಭೀರವಾಗಿದೆ. ನಮ್ಮ ಜನರು ಸಂಕಟದಲ್ಲಿದ್ದಾರೆ, ಅವ್ರಿಗೆ ನಾವು ಸಹಾಯ ಮಾಡ್ಬೇಕು. ಮಾರುತಿ, ಬೇಡಪ್ಪ. ಇಂಥ ಪರಿಸ್ಥಿತಿಲಿ ನಮ್ಮಮ್ಮ ನಮ್ಗೆ ಹೋಗೋಕೆ ಬಿಡೋದಿಲ್ಲ. ಯಾರಾದ್ರೂ ಅವರನ್ನ ಕಾಪಾಡಿ. ಅಯ್ಯೋ ಅಮ್ಮ, ನೀವೆಲ್ಲ ಇಲ್ಲೇ ಇರಿ ಮಕ್ಕಳೇ. ಪ್ರಾಣ ರಕ್ಷಿಸ್ಕೊಳ್ಳಿ! ನೀವ್ ಇಲ್ಲೇ ಹುಷಾರಾಗಿರಿ, ನಾವ್ ಈಗ್ಲೇ ಬರ್ತೀವಿ. ಮಾರುತಿ, ಅಯ್ಯೋ ಹೋಗ್ಬೇಡ. ಅಮ್ಮ ಅಮ್ಮ ಹೇಳಿ ಅಮ್ಮ, ನಿಮ್ಗೇನೂ ಆಗಿಲ್ಲ ತಾನೇ? ಕ್ಷಮೆ ಇರ್ಲಿ ಅಮ್ಮ, ಇವ್ರಿಗೆಲ್ಲ ನಮ್ಮ ಅವಶ್ಯಕತೆ ಇದೆ. ಓಡಿ ಓಡಿ, ಬನ್ನಿ, ಹಸುಗಳನ್ನ ಬನ್ನಿ ಕರ್ಕೊಂಡು ಬೇಗ ಬನ್ನಿ. ಎಲ್ರೂ. ಹಸುಗಳನ್ನೆಲ್ಲ ಕೊಟ್ಟಿಗೆಯಲ್ಲಿ ಕಟ್ಟೋಣ. ಓಡಿ ಓಡಿ ಅಯ್ಯೋ ಅಯ್ಯೋ, ಕಾಪಾಡಿ. ಅಯ್ಯೋ ಓಡಿ ಓಡಿ ಓಡಿ. ಅಯ್ಯೋ, ಇಲ್ಲಿ ನಮ್ಮನ್ನು ಕಾಪಾಡೋರು ಯಾರು ಇಲ್ಲ. ಓಡಿ ಓಡಿ ಓಡಿ! ಓಡಿ. ಅಯ್ಯೋ, ಎಲ್ಲ ಹಸುಗಳನ್ನ ಹಿಡ್ಕೊಳ್ಳಿ. ಬೇಗ ಬೇಗ ಓಡಿ, ಬನ್ನಿ, ಇಲ್ಲಿಂದ ಬೇಗ. ಓಡಿ. ಎಲ್ರೂ ಇಲ್ಲಿಂದ ಹೋಗೋಣ, ಬನ್ನಿ ಬೇಗ ಓಡಿ ಓಡಿ. ಬೇಗ ಬೇಗ. ಏನ್ ಹಸುಗಳನ್ನ ನಡೀತಾ ಇದೆ ಇಟ್ಕೊಳ್ಳಿ. ಇಲ್ಲಿ? ಹಾ. ಓಡಿ ಓಡಿ, ಇಲ್ಲಿಂದ ಬನ್ನಿ, ಬೇಗ ಬೇಗ. ಓಡಿ. ಅಯ್ಯಯ್ಯೋ! ಬೇಗ ಮಕ್ಕಳು ಇಷ್ಟೊಂದು ಹೊಗೆ ಇದೆ, ಮತ್ತೆ ಎಲ್ಲ ಎತ್ತುಗಳು ದಿಕ್ಕಪಾಲಾಗಿ ಓಡ್ತಾ ಇದಾವೆ. ಈಗ ಏನ್ ಮಾಡೋದು? ಬನ್ನಿ, ಓಡೋಣ, ಬನ್ನಿ! ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಬನ್ನಿ ಬೇಗ. ಹಾ, ಬಾಲ. ಮತ್ತಿನ್ ಯಾವಾಗ ನಮ್ ಬಾಲ ಕೆಲ್ಸಕ್ ಬರೋದು? ಓ ನಮ್ಮ ಬಾಲವೇ, ಈಗ ನೀವೇ ನಮ್ಮ ಜನಗಳಿಗೆ ಸಹಾಯ ಮಾಡೋಕ್ಕಾಗೋದು. ಓಡಿ. ಅಯ್ಯೋ, ಓಡಿ 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 ಓಡಿ. ಅಯ್ಯೋ, ಓಡಿ ಓಡಿ. ಎಲ್ಲ ಹಸುಗಳನ್ನ ಹಿಡ್ಕೊಳ್ಳಿ. ಬೇಗ ಓಡಿ, ಇಲ್ಲಿಂದ ಓಡಿ.
ಎಂಥ ಚಮತ್ಕಾರ! ಬೇಗ ಮಕ್ಕಳನ್ನು ಕರ್ಕೊಳ್ಳಿ, ಬೇಗ ಓಡಿ ಇಲ್ಲಿಂದ. ಧನ್ಯವಾದಗಳು ಬಾಲವೇ, ಮತ್ತೆ ಧನ್ಯವಾದಗಳು ನಮ್ಮ ಪ್ರಭು ಶ್ರೀರಾಮನಿಗೆ. ಅದ್ಭುತ! ಯಾವ ಪ್ರಾಣಿ ನೀವು? ನೋಡೋದಕ್ಕೆ ಕೋಣದ ತರ, ಆದ್ರೆ ಆಕಾರದಲ್ಲಿ ಮತ್ತೆ ಬಲದಲ್ಲಿ ಅದಕ್ಕಿಂತಲೂ ಅಧಿಕ. ನಿಮ್ಗೆ ಅಂಜನಿ ಪುತ್ರ ಮಾರುತಿಯ ಪ್ರಣಾಮಗಳು. ನಿನ್ನ ವಾಸನೆಯಿಂದ ನಾನು ನಿನ್ನ ಗುರುತಿಸಿದ್ದೇನೆ, ವಾನರ ಬಾಲಕ. ನೀನೇ ಅಲ್ಲವೇ ವಾಲಿಯ ಪರಮಶತ್ರು, ಆದರೆ ನೀನೊಬ್ಬ ಸಾಧಾರಣ ಬಾಲಕ ಎನ್ನಿಸುತ್ತದೆ. ಹೇ ವಿಚಿತ್ರ ಪ್ರಾಣಿ, ನೀವು ನಿಮ್ಮ ಮನೆಯ ಮಾರ್ಗ ಮರ್ತು ಹೋಗಿದ್ದೀರಾ? ಇಲ್ಲ ಹೊಟ್ಟೆ ಹಸಿತಾ ಇದ್ಯಾ? ಹೌದು, ನಾವು ಕೂಡ ಹಶ್ವಾದಾಗ ಚಡಪಡಿಸ್ತಾ ಇರ್ತೀವಿ. ಅದಕ್ಕೆ ನೀವೀಗ ದಿಕ್ಕಾಪಾಲಾಗಿ ಓಡಾಡ್ತಾ ಇದ್ದೀರಾ. ನಮ್ಮ ಓಡಾಟ, ಹಸಿವು ಕೆಲವೇ ಕ್ಷಣಗಳಲ್ಲಿ ಸಮಾಪ್ತಿಯಾಗುತ್ತದೆ ನಿನ್ನ ಮೃತ್ಯುವಿನಿಂದ. ಬನ್ನಿ, ನಿಮ್ಮ ಭೋಜನಕ್ಕೆ ನಾವು ಏರ್ಪಾಡು ಮಾಡ್ತೀವಿ. ನಾವು ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡ್ತಿದ್ದೀವಿ, ಆದ್ರೆ ನೀವು ನಮ್ಮ ಮೇಲೆ ಆಕ್ರಮಣ ಮಾಡ್ತಿದ್ದೀರಾ. ಏನಾಯ್ತು? ಯಾವ ವಿಷಯ ಕೋಪ ನಿಮ್ಗೆ? ನೀವು ನಮ್ಮನ್ನ ಬೇರೆ ಯಾರು ಅಂತ ಅನ್ಕೊಂಡಿಲ್ಲ ತಾನೇ? ನೋಡಿ, ಏನೇ ಇದ್ರು ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ, ಕ್ರೋಧ ಮತ್ತು ವೈಷಮ್ಯದಿಂದ ಯಾರಿಗೂ ಒಳ್ಳೇದಾಗಲ್ಲ ಅಂತ. ಮತ್ತೆ ಹಾನಿಯಾಗೋದು ಯಾವಾಗ್ಲೂ ನಮ್ಗೆ. ಅದಕ್ಕೆ ಶಾಂತರಾಗಿ. ಇದೆಂತಹ ಅನುಭವ! ನಮ್ಮ ಕೋಪದ ಜ್ವಾಲೆ ನಮ್ಮನ್ನೇ ಒಳಗಿನಿಂದ ನಮ್ಮನ್ನು ಸುಟ್ಟು ಹಾಕಿ ಬಿಡುತ್ತದೆ ಎಂದು ಎನಿಸುತ್ತಿದೆ. ನೀವು ನಮ್ಮ ಮಾತನ್ನ ಅರ್ಥ ಮಾಡ್ಕೊಂಡ್ರಾ? ಕಾಪಾಡಿ, ಯಾರಾದರೂ ನಮ್ಮ ಪ್ರಾಣಿಗಳನ್ನು ರಕ್ಷಿಸಿ. ನೀವ್ ಇಲ್ಲೇ ಇರಿ, ನಾವ್ ಈಗ್ಲೇ ಬರ್ತೀವಿ. ನಮ್ಮ ಜನರು ಸಂಕಟದಲ್ಲಿದ್ದಾರೆ. ಸಂಕಟದಲ್ಲಿರುವುದು ನೀನು ಬಾಲಕ. ನನ್ನ ಆಕ್ರಮಣದಿಂದಂತೂ ತಪ್ಪಿಸಿಕೊಂಡೆ, ಆದರೆ ಈಗ ನನ್ನ ಜ್ವಾಲೆಯ ತಾಪದಿಂದ ಭಸ್ಮವಾಗುವುದು ಖಂಡಿತ. ಒಂದು ಕಡೆ ಕ್ರೂರತೆಯ ಪ್ರತಿಮೂರ್ತಿ ಈ ರಾಕ್ಷಸ ದುದುಂಬಿ, ಇನ್ನೊಂದು ಕಡೆ ನಿಸ್ವಾರ್ಥ ಮತ್ತು ನಿಶ್ಚಲ ಮಾರುತಿ. ಏನಾಗಬಹುದು ಅವರಿಬ್ಬರೂ ಎದುರಾದಾಗ? ಅಂತರಾತ್ಮದಲ್ಲೇನಿದೆಯೋ ಅದೇ ಹೊರಗೂ ಇರುತ್ತದೆ. ದುದುಂಬಿ ತನ್ನ ಕ್ರೋಧದ ಪ್ರದರ್ಶನ ಮಾಡುತ್ತಾನೆ, ಮಾರುತಿ ಸರಳತೆಯ ಪ್ರದರ್ಶನ ಮಾಡುತ್ತಾನೆ. ಅಂದರೆ ದುದುಂಬಿ ಮಾರುತಿಯ ಪಾಲಿಗೆ ದೊಡ್ಡ ಸಂಕಟವಾಗಬಹುದು ಪ್ರಭು. ಮಾರುತಿಗೆ ಇದರ ಅರಿವೇ ಇಲ್ಲ ದುದುಂಬಿ ಹಾನಿ ಮಾಡಲು ಬಂದಿದ್ದಾನೆಂದು. ಯಾರ ಮನಸ್ಸು ಸ್ಥಿರವಾಗಿರುತ್ತದೋ ಅವರು ಹೊರಗಿನಿಂದ ನೋಡಲಾಗದ್ದನ್ನು ಮನಸ್ಸಿನ ನೇತ್ರಗಳು ನೋಡುತ್ತವೆ.